ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ನಿಮಗೆಲ್ರಿಗೂ ಈಗಾಗಲೇ ತಿಳಿದಿದೆ 15,000 ಶಿಕ್ಷಕರ ನೇಮಕಾತಿಗಾಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದ್ದು, ಈ ಒಂದು 15,000 ಹುದ್ದೆಗಳನ್ನು ಯಾವ್ಯಾವ ವಿಭಾಗಕ್ಕೆ ಅಂದರೆ HK ಮತ್ತು ನಾನ್ HK ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ ಅಂತೇಳಿ ಒಂದು ಫೈಲ್ ಆರ್ಥಿಕ ಇಲಾಖೆಯಿಂದ ಅನುಮೋದಿಸಲ್ಪಟ್ಟು ಶಿಕ್ಷಣ ಇಲಾಖೆಗೆ ಕಳಿಸಲಾಗಿದೆ ಎಂಬಂಥ ಒಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದೇ ಫೈನಲ್ ಅಲ್ಲ. ಫೈನಲ್ ಕಾಪಿ ಯಾವಾಗ ಬರುತ್ತೆ ಅಪ್ರೂವ್ಡ್ ಆಗಿ ಆವಾಗಲೇ ಅದು ಫೈನಲ್ ಆಗುತ್ತೆ. ಅಪ್ರಾಕ್ಸಿಮೇಟಾಗಿ ನಾವು ಓದಲಿಕ್ಕೆ ಇನ್ನೊಂದಷ್ಟು ಇನ್ಸ್ಪಿರೇಷನ್ ಬರಲಿಕ್ಕೋಸ್ಕರ, ಇನ್ನೊಂದಿಷ್ಟು ಮೋಟಿವೇಟ್ ಆಗಿ ನಾವು ಯಾವ ಒಂದು ಜಾಬಿಗೆ ಓದ್ತಾ ಇದ್ದೀವಿ ಅದಕ್ಕೋಸ್ಕರ ಈ ಹುದ್ದೆಗಳು ಎಷ್ಟೆಷ್ಟಿದೆ ಅಂತೇಳಿ ನೋಡ್ಕೊಳ್ಳೋದು ತುಂಬ ಉತ್ತಮ ಅನಿಸುತ್ತೆ. ಹಾಗಾದರೆ ಈ ಒಂದು HK ಮತ್ತು ನಾನ್ HK ಎರಡು ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ಹುದ್ದೆಗಳ ವರ್ಗೀಕರಣವನ್ನು ಗಮನಿಸಬೇಕಾಗತ್ತೆ. ಹಾಗಾದರೆ ಸ್ನೇಹಿತರೆ, HK ಅಥವಾ KK ಅಲ್ವಾ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 7,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ನಾವು ಹೇಳಿಕೆ ಕೊಟ್ಟಿರೋದನ್ನು, ಅಥವಾ ಹೇಳಿಕೆ ಅಲ್ಲ, 7,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಒಂದು ಫೈಲಲ್ಲಿ ಹೋಗಿರ್ತಕ್ಕಂಥ ವಿಚಾರ ಇದು. ಇದರಲ್ಲಿ ನಾವು ಗಮನಿಸೋದಾದರೆ HK ವಿಭಾಗಕ್ಕೆ PSTR 800 ಹುದ್ದೆಗಳು, GPSTR 3,200 ಹುದ್ದೆಗಳು, HSTR 2,200 ಹುದ್ದೆಗಳು, ದೈಹಿಕ ಶಿಕ್ಷಣ ಅಥವಾ PE ಟೀಚರ್ 420 ಹುದ್ದೆಗಳು, ಹಾಗೆ ಕಂಪ್ಯೂಟರ್ ಶಿಕ್ಷಣ ಅಥವಾ ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಒಂದು ನೇಮಕಾತಿಗೆ 200 ಹುದ್ದೆಗಳು. ICT ಅಲ್ವಾ, ಇವಾಗೇನು ICT ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಗೌರ್ಮೆಂಟ್ ಶಾಲೆಗಳಲ್ಲಿ. ಆ ಹುದ್ದೆಗಳಿಗೆ ತುಂಬಿಕೊಳ್ಳುವಂಥ ಒಂದು ಹುದ್ದೆಗಳೆಷ್ಟಿದೆ ಅಂತಂದರೆ ಕಂಪ್ಯೂಟರ್ ಶಿಕ್ಷಕರು 200 ಹುದ್ದೆಗಳು. ಟೋಟಲಿ 7,000 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ತುಂಬಿಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಬಟ್ ಇದೇ ಫೈನಲ್ ಅಲ್ಲ. ಇದರಲ್ಲಿ GPSTR HSTR ಇಲ್ಲಿ ಏನಾದರೂ ಒಂದಷ್ಟು ವೇರಿಯೇಷನ್ ಆಗ್ಬೋದು ಹುದ್ದೆಗಳ ಸಂಖ್ಯೆಗಳಲ್ಲಿ. ಅವುಗಳನ್ನು ನಂತರದಲ್ಲಿ ನಾವು ಗಮನಿಸ್ತಾ ಹೋಗೋಣ. ನೆಕ್ಸ್ಟ್ ಇದಿಷ್ಟು HK ವಿಭಾಗಕ್ಕೆ ಅಥವಾ KK ವಿಭಾಗಕ್ಕೆ ಸಂಬಂಧಪಟ್ಟಂತೆ 7,000 ಹುದ್ದೆಗಳ ಒಂದು ವರ್ಗೀಕರಣ. ಅನಂತರದಲ್ಲಿ ನಾವು ಗಮನಿಸೋಣ ನಾನ್ HK ಅಲ್ವಾ. ನಾನ್ HK ವಿಭಾಗಕ್ಕೆ 8,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಒಂದು ಫೈಲಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ. ನಾನ್ HK ವಿಭಾಗದಲ್ಲಿ 8,000 ಹುದ್ದೆಗಳಲ್ಲಿ PSTR 100 ಹುದ್ದೆಗಳು, ತುಂಬ ಅತೀ ಕಡಿಮೆ ಹುದ್ದೆಗಳನ್ನು ನಾನ್ HK ವಿಭಾಗದಲ್ಲಿ PSTRಗೆ ಕರಿತಿದ್ದಾರೆ. ಸೊ ಅದಕ್ಕೆ ಹೋರಾಟಗಳನ್ನು ಕೂಡ ಮಾಡ್ತಾಯಿದ್ದಾರೆ, ಮನವಿ ಪತ್ರಗಳನ್ನು ಕೂಡ ಕೊಡಲಾಗ್ತಿದೆ, ಅಬ್ಜೆಕ್ಷನ್ ಕೂಡ ಮಾಡಲಾಗ್ತಿದೆ. ಅದು ನೋಡೋಣ ಫೈನಲ್ ಆಗಿ ಎಷ್ಟು ಹುದ್ದೆಗಳನ್ನು ಕರೀತಾರೆ ಅಂಥೇಳಿ. ಫೈನಲ್ ಆಗಿ ನಮಗೆ ಅಪ್ರೂವ್ಡ್ ಆಗಿ ಬಂದ ಮೇಲೇ ಗೊತ್ತಾಗೋವಂಥದ್ದು. ಸೊ PSTRಗೆ 100 ಹುದ್ದೆಗಳು ಅಂತೇಳಿ ಹೇಳ್ತಾ ಇದ್ದಾರೆ. GPSTR 5,300 ಹುದ್ದೆಗಳು, HSTR 2,300 ಹುದ್ದೆಗಳು, ದೈಹಿಕ ಶಿಕ್ಷಣ ಅಥವಾ PE ಟೀಚರ್ ಫಿಸಿಕಲ್ ಎಜುಕೇಷನ್ ಟೀಚರ್ 175 ಹುದ್ದೆಗಳು, ಹಾಗೆ ICT ಅಥವಾ ಕಂಪ್ಯೂಟರ್ ಶಿಕ್ಷಕರು 200 ಹುದ್ದೆಗಳು. ಟೋಟಲಿ 8,000 ಹುದ್ದೆಗಳನ್ನು ತುಂಬಿಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲಿದು? ನಾನ್ HK ವಿಭಾಗಕ್ಕೆ. ಇದಿಷ್ಟು 15,000 ಹುದ್ದೆಗಳ ಒಂದು ವರ್ಗೀಕರಣ. ಇದು ಅಪ್ರಾಕ್ಸಿಮೇಟ್ ಅಷ್ಟೇ ಹೇಳ್ತಾ ಇರೋದು, ಇದೇ ಫೈನಲ್ ಅಲ್ಲ. ಫೈನಲ್ ಕಾಪಿ ಏನು ಅಪ್ರೂವ್ಡ್ ಆಗಿ ಬರುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಏನಂದರೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ಇವುಗಳನ್ನು ನಾವು ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು. ಇದನ್ನು ಏನಂದರೆ ಇದೇ ಫೈನಲ್ ಅಲ್ಲ, ಒಂದು ಸ್ವಲ್ಪ ಬದಲಾವಣೆಗಳು ಆಗ್ಬೋದು ಅಷ್ಟೇ, ಏನು ಅಂತ ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಏನಾಗಲ್ಲ. ಸೊ ಫ್ರೆಂಡ್ಸ್, ನೀವು ಯಾವ ಹುದ್ದೆಗಳಿಗೆ ಇವುಗಳಲ್ಲೇ ಓದ್ತಾ ಇದ್ದೀರಾ, PSTR, GPSTR, HSTR, ದೈಹಿಕ ಶಿಕ್ಷಕರ ಅಥವಾ ಕಂಪ್ಯೂಟರ್ ಶಿಕ್ಷಕರು, ಯಾವ ಹುದ್ದೆಗಳಿಗೆ ಓದ್ತಾ ಇದ್ದೀರಾ ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡಿ, ಚೆನ್ನಾಗಿ ಸ್ಟಡಿ ಮಾಡಿ. ಏಕೆಂದರೆ ಈ ಹುದ್ದೆಗಳನ್ನು ಕರಿತಾ ಇರೋದು ನೀವೆಲ್ಲ ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹೋರಾಟಗಳು, ಸ್ಟ್ರೈಕ್ಗಳು, ಮನವಿ ಪತ್ರಗಳು, ಅಬ್ಜೆಕ್ಷನ್ಗಳನ್ನು ಹಾಕಲಾಗಿದ್ದು ತುಂಬಾ ಶ್ರಮಪಟ್ಟು ಹೋರಾಟವನ್ನು ಮಾಡಿ ಅನಂತರದಲ್ಲಿ ಇಷ್ಟೆಲ್ಲ ಶ್ರಮದ ಪ್ರತಿಫಲವಾಗಿ ಈ ಒಂದು
ಹುದ್ದೆಗಳನ್ನು ಕರೀಲಾಗ್ತಿದೆ ಅಥವಾ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಿದೆ. ಸೊ ಹಾಗಾಗಿ ತುಂಬ ಶ್ರಮಪಟ್ಟು ಹೋರಾಟಗಾರರು ಅಲ್ವಾ, ವಿದ್ಯಾರ್ಥಿಗಳಿಗೋಸ್ಕರ ಅಥವಾ ಸ್ಪರ್ಧಾರ್ಥಿಗಳಿಗೋಸ್ಕರ ಈ ಒಂದು ಹೋರಾಟಗಳ ಮುಖಾಂತರ ನಮ್ಮ ಹುದ್ದೆಗಳನ್ನು ಪಡೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ನಮ್ಮ ಎದುರಿಗೆ ಬಂದಿರೋಂಥದ್ದು. ಸರ್ಕಾರದ ಒಂದು ಮಟ್ಟದಲ್ಲಿ ನಾವು ಇಷ್ಟೆಲ್ಲ ಸಮಸ್ಯೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆದರೂ ಏನೇ ಆಗಲಿ ಒಂದು 15,000 ಹುದ್ದೆಗಳು ಅಂತಂದರೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಏನಂದರೆ 2022ರಲ್ಲಿ ಕೇವಲ 15,000 ಹುದ್ದೆಗಳನ್ನು ಕೇವಲ ಯಾವುದಕ್ಕೋಸ್ಕರ ಅಂದರೆ GPSTR, ನೀವು ಗಮನಿಸಿ, GPSTRಗೆ 15,000 ಹುದ್ದೆಗಳನ್ನು ಕರೆದಿದ್ರು. ಬಟ್ ಇಲ್ಲಿ ಈಗೇನು ಕರಿತಿದ್ದಾರಲ್ಲ ಈ ಹುದ್ದೆಗಳನ್ನು ನೇಮಕಾತಿಗೆ, 15,000 ಹುದ್ದೆಗಳಲ್ಲಿ ಇಷ್ಟೆಲ್ಲ ಡಿವೈಡ್ ಆಗಿದೆ, ಇಷ್ಟೆಲ್ಲ ಹುದ್ದೆಗಳಿದೆ. GPSTR, HSTR, PSTR, ದೈಹಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಶಿಕ್ಷಕರು, ಇಷ್ಟು ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿ ಹುದ್ದೆಗಳಿರೋದ್ರಿಂದ ಏನಾಗುತ್ತೆ, ಒಂದೊಂದು ಜಾಬಿಗೆ ಕೂಡ ತುಂಬ ಎಫರ್ಟ್ಸ್ ಹಾಕಬೇಕಾಗುತ್ತೆ, ಕಾಂಪಿಟೇಷನ್ ಕೂಡ ಹೆವಿ ಇರುತ್ತೆ. ಹಾಗಾಗಿ ತುಂಬ ಶ್ರಮಪಟ್ಟು ಓದಿದರೆ ಮಾತ್ರ ಇಲ್ಲಿ ನಾವೇನಾಗುತ್ತೆ ಕ್ಲಿಕ್ ಆಗೋಕ್ಕೆ ಆಗೋದು ಅಲ್ವಾ, ಈ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕಾಗೋದು. ಸೊ ಹಾಗಾಗಿ ಇಷ್ಟೆಲ್ಲ ಶ್ರಮದ ಪ್ರತಿಫಲ ನಮಗೆ ಈ ಒಂದು ನೇಮಕಾತಿ ಆರಂಭ ಆಗಿರ್ತಕ್ಕಂಥದ್ದು. ಸೊ ದಯವಿಟ್ಟು ಎಲ್ಲರೂ ಕೂಡ ಅಲರ್ಟಾಗಿ, ಹೆಚ್ಚಿನ ಸಮಯ ಮುಂದೆ ಸಿಗೋದಿಲ್ಲ. ಮೇ ಬಿ ಜುಲೈ ಆರ್ ಆಗಸ್ಟಲ್ಲಿ ನೇಮಕಾತಿ ಆಗುವಂಥ ಎಲ್ಲ ಸಂಭವಗಳು ಹೆಚ್ಚಾಗಿರೋದ್ರಿಂದ ಪ್ರೋಸೆಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರೋಸೆಸ್ ಕೂಡ ನಡೀತಾ ಇರೋದ್ರಿಂದ, ಪ್ರಕ್ರಿಯೆಗಳೆಲ್ಲ ಆರಂಭವಾಗಿರೋದ್ರಿಂದ ಸ್ನೇಹಿತರೆ, ಸರ್ಕಾರ ಮನಸ್ಸು ಮಾಡಿದರೆ ಅಂದ್ಕೊಂಡಂತೆ 4 ತಿಂಗಳು ಒಳಗಡೆ ಎಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಬೋದು. ಎಲ್ಲ ಕೂಡ ಸರ್ಕಾರದ ಕೈಲಿದೆ, ನಮ್ಮ ಕೈಲಿ ನಿಮ್ಮ ಕೈಲಿ ಏನೂ ಇಲ್ಲ. ಜಸ್ಟ್ ನಾವು ಇನ್ಫಾರ್ಮೇಷನ್ ಸಿಕ್ಕಿರ್ತಕ್ಕಂಥ ಬಲ್ಲ ಮೂಲಗಳಿಂದ ದೊರಕಿರ್ತಕ್ಕಂಥ ಆ ಇನ್ಫಾರ್ಮೇಷನನ್ನು ನಾವು ನಿಮಗೆ ತಲುಪಿಸ್ತೀವಿ. ನೀವು ಅದನ್ನು ಒಂದು ಮೋಟಿವೇಶನ್ ಆಗಿ ತೆಗೆದುಕೊಂಡು ಒಂದು ಇನ್ಸ್ಪೈರ್ ಆಗಿ ಅದರಿಂದ ಏನು ಮಾಡಬೇಕಾಗುತ್ತೆ, ನಿಮ್ಮ ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸೋ ಮುಖಾಂತರ ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡದೆ, ಊಹಾಪೋಹಗಳಿಗೆ ಗಮನ ಕೊಡದೆ ಏನು ಮಾಡಬೇಕಾಗುತ್ತೆ, ಹೆಚ್ಚಿನ ಓದನ್ನು ನೀವು ಓದ್ಕೊಳ್ಬೇಕಾಗುತ್ತೆ, ಹೆಚ್ಚಿನ ಒಂದು ಶ್ರಮವನ್ನು ಪಡಬೇಕಾಗುತ್ತೆ. ನೋಟಿಫಿಕೇಷನ್ ಬಿಟ್ಟಾಗ ಯಾವುದೇ ರೀತಿ ಸ್ಟಡಿ ಮಾಡಲಿಕ್ಕೆ ಟೈಮ್ ಇರಲ್ಲ, ಜಸ್ಟ್ ರಿವಿಷನ್ ಮಾಡಲಿಕ್ಕೆ ಅಷ್ಟೇ ಟೈಮ್ ಇರುತ್ತೆ. ಸೊ ಹಾಗಾಗಿ ಅಲ್ಲೇವರೆಗೂ ವೆಯ್ಟ್ ಮಾಡೋದು ಬೇಡ. ನೀವೇನು ಜಾಬಿಗೆ ಯಾವ ಒಂದು ಹುದ್ದೆನ ಪಡ್ಕೊಳ್ಳೋದಕ್ಕೆ ಓದ್ತಾ ಇದ್ದೀರಾ, ಅದಕ್ಕೆ ಎಲ್ಲ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾನೆ ಸ್ಟಡಿಯನ್ನು ಮಾಡ್ತಾ ಹೋಗಿ. ಏನೇನು ರೆಕಾರ್ಡ್ಸ್ ಬೇಕು ಅವುಗಳನ್ನೆಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಳ್ರಿ. ಅದರ ಜೊತೆಗೆ ನಿಮ್ಮ ಒಂದು ಸ್ಟಡಿಯನ್ನು ಕೂಡ ಇನ್ನಷ್ಟು ಉತ್ತಮ ಮಟ್ಟದಲ್ಲಿ ಮಾಡಿರಿ ಅಂತ ಹೇಳ್ತಾ, ನಾವು ಎಷ್ಟು ಬೇಕಾದರೂ ವಿಷಯನ ನಿಮಗೆ ಹೇಳ್ಬೋದು, ಎಷ್ಟು ಬೇಕಾದರೂ ಇನ್ಸ್ಪೈರ್ ಮಾಡ್ಬೋದು, ಮೋಟಿವೇಟ್ ಮಾಡ್ಬೋದು. ಬಟ್ ತನ್ನ ಅರಿವೇ ತನಗೆ ಗುರು ಅಲ್ವಾ. ನಾವೆಷ್ಟು ಮೋಟಿವೇಶನ್ ಮಾಡಿದರೂ ನೀವು ನಿಮ್ಮ ಒಂದು ವಿಚಾರಗಳಿಗೆ ಭದ್ರ ಆಗಿರಬೇಕು ಅಲ್ವಾ. ಅಂದರೆ ನೀವು ನಿಮಗೆ ಅನಿಸಿದ್ದನ್ನು ಅಥವಾ ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅದರ ಕಡೆ ಹೆಚ್ಚಿನ ಒಂದು ಫೋಕಸ್ ಮಾಡಬೇಕಾಗುತ್ತೆ. ತನ್ನರಿವೇ ತನಗೆ ಗುರು ಅಂತಂದರೆ ಯಾವುದನ್ನು ವಿಚಾರವನ್ನು ಪಾಸಿಟಿವ್ ಆಗಿ ತಗೊಳ್ಬೇಕು, ಯಾವುದು ನೆಗೆಟಿವ್ ಆಗಿ ಬಿಟ್ಟಾಗಬೇಕು ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ ಅಲ್ವಾ. ಇಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಾಯಿತು. ಟೈಮ್ ಈಸ್ ಸೋ ಪ್ರೇಷಿಯಸ್ ಅಂತ ಹೇಳ್ತೀನಿ. ಯಾಕೆಂದರೆ ಕಾಲ ಮತ್ತು ಅಲೆಗಳು ಯಾವತ್ತೂ ಯಾರನ್ನು ಕಾಯೋದಿಲ್ಲ. ಸ್ಟಡಿನ ಚೆನ್ನಾಗಿ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ಯಾರು ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದರ ಜೊತೆಯಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ಇನ್ನಷ್ಟು ಇನ್ಫಾರ್ಮೇಷನ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಸಮಯ ಇಲ್ಲ. ಎಲ್ಲರೂ ಕೂಡ ಸ್ಟಡಿ ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.